ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಈ ವ್ಲಾಗಲ್ಲಿ ನನ್ನ ಬರ್ತ್ಡೇ ವ್ಲಾಗ್ ಕೂಡ ಆಗಿರುತ್ತೆ. ಕಾಯಕವೇ ಕೈಲಾಸ ಬರ್ತ್ಡೇ ದಿನವೂ ಕೂಡ ವರ್ಕ್ ಮಾಡಿದ್ದೀನಿ. ಹೇಗನ್ನಿಸ್ತು ಏನು ಎಲ್ಲನೂ ಇವತ್ತು ಡೀಟೇಲಾಗೆ ತಿಳಿಸ್ಕೊಡ್ತೀನಿ. ಇವತ್ತು ಒಂದು ಮೆಹಂದಿ ಆರ್ಡ್ರ್ ಇತ್ತು. ಸೊ ನಾನು ಕೂಡ ರೆಡಿಯಾಗಿ 10 ಅಷ್ಟರಲ್ಲೆಲ್ಲ ನಾನು ಬರ್ತೀನಿ ಅಂತ ಹೇಳಿದ್ದೆ. ಸೊ ನನ್ನ ಮಗನ ಸ್ಕೂಲಿಗೆ ಕೂಡ ಬಿಡಬೇಕಾಗಿತ್ತು. ಅವನಿಗೆ ತಿಂಡಿ ಎಲ್ಲ ತಿನ್ನಿಸಿ ನಾನು ತಿಂಡಿ ಎಲ್ಲ ತಿನ್ಕೊಂಡು ಅವನಿಗೆ ಲಂಚ್ ಬ್ಯಾಗ್ ಮಾತ್ರನೇ ಒಂದು 15 ಡೇಸ್ ಹೇಳಿದ್ದು, ಬ್ಯಾಗೆಲ್ಲ ಏನೂ ಥರ ಕೇಳಿಲ್ಲ. ಸೊ ಹಂಗಾಗಿ ಯೂನಿಫಾರ್ಮ್ ಏನೂ ಕೊಟ್ಟಿಲ್ಲ, ಕಲರ್ ಡ್ರೆಸ್ಸಲ್ಲೇ ಅವನನ್ನ ರೆಡಿ ಮಾಡಿಕೊಂಡು ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿ ಬಾಕ್ಸ್ ಎಲ್ಲ ಹಾಕ್ಕೊಂಡು ಅವನನ್ನ ಕರ್ಕೊಂಡು ಹೋಗಿ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಆಮೇಲೆ ನಾನು ಮೆಹಂದಿ ಆರ್ಡ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವನನ್ನ ಕರ್ಕೊಂಡು ಹೊರಟೆ. ಅವನು ಇವತ್ತು ಸ್ವಲ್ಪ ಅಳ್ತಾ ಇದ್ದ. ನಾನು ಮೆಹಂದಿ ಆರ್ಡ್ರಿಗೆ ಬರ್ತೀನಿ ಅಂತೆಲ್ಲ ಕೂಡ ರೋಸ್ತಾ ಇದ್ದ. ನನಗೆ ತುಂಬ ಬೇಜಾರಾಯಿತು. ಆದ್ರೂ ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಟ್ಟು ಒಬ್ಬಳೇ ಹೊರಟೆ. ಒಂದು 10 ಕಾಲಷ್ಟರಲ್ಲೆಲ್ಲ ಹೋಗಿ ಕ್ಲೈಂಟ್ ಮನೇನ ರೀಚ್ ಆದೆ. ಕ್ಲೈಂಟು ಬೇರೆ ಯಾರು ಅಲ್ಲ, ನನ್ನ ಕಾಲೇಜ್ ಮೇಟೇನೆ, ಡಿಗ್ರಿ. ಅವರು ಒಂದು ವಾರದ ಮುಂಚೆ ಅವಳು ಕೇಳಿದ್ಲು. ಆಮೇಲೆ 1-2-3 ಡೇಸ್ ಬಿಫೋರು ನನಗೆ ಆರ್ಡ್ರನ್ನ ಕನ್ಫರ್ಮ್ ಮಾಡಿದ್ಲು. ಆ್ಯಂಡ್ ಹೋಗಿ ಒಂದು ಹ್ಯಾಂಡಿಗೆ ಈ ರೀತಿಯಾಗಿ ಮೆಹಂದಿನ ಹಾಕ್ಕೊಟ್ಟೆ. ಅಲ್ಲಿ ಡಿಸೈನ್ಸ್ಗಳು ಸೆಲೆಕ್ಟ್ ಮಾಡೋದಕ್ಕೆ ನೆಟ್ವರ್ಕ್ ಕೂಡ ಇರಲಿಲ್ಲ. ಸೊ ಸ್ವಲ್ಪ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ರಲ್ಲೇ ತೋರಿಸಿ ಒಂದು ಸ್ವಲ್ಪ ವೈಫೈ ಕನೆಕ್ಟ್ ಮಾಡಿಕೊಂಡು ಆಮೇಲೆ ಈ ರೀತಿಯಾಗಿ ಈ ಡಿಸೈನ್ನೇ ಓಕೆ ಮಾಡಿದ್ರು. ಆಮೇಲೆ ಡಿಸೈನು ಒಂದು ಹ್ಯಾಂಡಿಗೆ ಫಿನಿಶ್ ಮಾಡಿದೆ. ಆ್ಯಂಡ್ ಗುಣವತಿ ಅಂತ ಹೇಳ್ಬಿಟ್ಟು ನನ್ನ ಕ್ಲಾಸ್ಮೇಟು ಒಂದು ಹ್ಯಾಂಡಿಗೆ ಫಿನಿಶ್ ಮಾಡಾದಮೇಲೆ ಸ್ವಲ್ಪ ಬ್ರೇಕ್ ತೊಗೊಂಡು 2 ಹ್ಯಾಂಡ್ಸಿಗೂ ಕೂಡ ಈ ರೀತಿಯಾಗಿ ಸೇಮ್ ಡಿಸೈನ್ನ ಸುಮಾರು ಜನ ಕೇಳ್ತೀರಿ, ಯಾಕೆ ಸೇಮೇ ಹಾಕ್ತೀರಾ, ಡಿಫ್ರೆಂಟಾಗಿ ಹಾಕಲ್ಲ ಅಂತ. ಸೇಮ್ ಹಾಕಿದ್ರೆ ನೀಟಾಗಿ ಫಿನಿಶಿಂಗ್ ಕೊಡುತ್ತೆ ಮತ್ತು ತುಂಬ ಚೆನ್ನಾಗೂ ಕೂಡ ಎಲಿಗೆಂಟಾಗಿ ಕಾಣುತ್ತೆ. ಸೊ ಹಂಗಾಗಿ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಊಟನೂ ಮಾಡಿದೆ. ತುಂಬ ಚೆನ್ನಾಗಿತ್ತು. ಹಳ್ಳಿಗಳ ಕಡೆ ಊಟ ಮಾಡೋದಕ್ಕೆ ಒಂಥರ ಖುಷಿ, ಸಮಾಧಾನ. ಹೋಟ್ಲಲ್ಲಿ ತಿನ್ನೋದಕ್ಕಿಂತ ಮನೇಲಿ ಹೆಂಗೆ ಮಾಡಿದ್ರು ತಿನ್ನೋಕೆ ಒಂಥರ ಖುಷಿ ಆಗುತ್ತೆ, ಇಷ್ಟ ಆಗುತ್ತೆ. ಊಟನೂ ಮಾಡಿಕೊಂಡು ಬ್ಯಾಕ್ ಹ್ಯಾಂಡ್ ಸೈಡು ಮೆಹಂದಿನ ಹಾಕಿ ಅಲ್ಲೇ ಅವ್ರ ತೋಟದ ಹತ್ರ ಈಚೆ ಗ್ರೀನರಿಲಿ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಬಂದ್ವಿ. ಆಮೇಲೆ ಲೆಗ್ಗಿಗೆ ಈ ರೀತಿಯಾಗಿ ಡಿಸೈನ್ ಹಾಕಿ ಫಿನಿಶ್ ಮಾಡೋ ಅಷ್ಟರಲ್ಲಿ ಒಂದು 6:30-7 ಆಗಿತ್ತು. ಆಮೇಲೆ ಅವ್ರ ತಮ್ಮನ ಫ್ರೆಂಡ್ಸ್ ಎಲ್ಲನೂ ಕೂಡ ನನಗೆ ಮೇನ್ ರೋಡ್ ತನಕನೂ ಬಿಟ್ಕೊಟ್ರು. ಜೊತೇಲಿ ಬಂದರು ಅವರು ಬೇರೆ ಬೈಕಲ್ಲಿ. ಆಮೇಲೆ ನಾನು ಮನೆಗೆ ಹೋಗ್ಬೇಕಾದ್ರೆ ಬೇಕ್ರಿಲಿ ಏನೋ ತಿಂಡಿ ತೊಗೊಂಡು ಹೊರಟೆ ಬಂದೆ. ಆಮೇಲೆ ಅಮ್ಮ ಚಿಕನ್ ಸಾಂಬಾರು ಮಾಡಿ ಅಡುಗೆ ಎಲ್ಲ ಮಾಡಿದರು. ಅಪ್ಪುಗೂ ಊಟ ತಿನ್ನಿಸಿ ನಾನು ಊಟ ತಿಂದು ನಾಳೆ ನನ್ನ ಬರ್ಡೇ ಇತ್ತಲ್ಲ, ರಾತ್ರಿ ಒಂದು ರೀಲ್ಸಿಗೆ ವಿಡಿಯೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ತಮ್ಮ ಮೇಲ್ಗಡೆ ಹೋಗಿ ಒಂದು 10-15 ಟೇಕ್ ಮಾಡಿದ್ದೀವಿ. ಲೈಟ್ರ್ ತೊಗೊಬರೋಕ್ಕೆ ಹೇಳಿದ್ದೆ ನಮ್ಮ ಮನೆಯವರಿಗೆ. ಅವರು ತೊಗೊಂಬರೋದು ಲೇಟ್ ಆಯಿತು ಮದುವೆಗೆ ಹೋಗಿ ಬರೋದಕ್ಕೆ. ಸೊ ಮ್ಯಾಚ್ ಬಾಕ್ಸಲ್ಲೇ ಟ್ರೈ ಮಾಡಿ ಫೈನಲಾಗಿ ನಾನು ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದೆ, ನೀವು ನೋಡಿರ್ತೀರ ಅಂದ್ಕೊತೀನಿ. ಆ್ಯಂಡ್ ಬೆಳಗ್ಗೆ ಎದ್ದು ನಿನ್ನೆ ರಾತ್ರಿ ಕನ್ಫರ್ಮ್ ಮಾಡಿದ್ರು. ಇವರು ಕೂಡ ವಿಚಾರಿಸಿದ್ರು. ಆಮೇಲೆ ರಾತ್ರಿ ಕನ್ಫರ್ಮ್ ಮಾಡಿದ್ರು ಕರ್ನರೆಗೆ ಮೇಕಪ್ ಬೇಕು ಅಂತ ಹೇಳ್ಬಿಟ್ಟು. ಅವರು ಒಂದು 10-11 ಅಷ್ಟರಲ್ಲೆಲ್ಲ ರೆಡಿ ಇರಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಬೇಗನೆ ಮೆಸೇಜ್ ನೋಡಿಲ್ಲ. ಅವ್ರು ಮತ್ತೆ ಒಂದು 10-10:30 ಅನ್ನಂಗೆ ಬನ್ನಿ ಅಂತ ಮೆಸೇಜ್ ಮಾಡಿದ್ರೆ ನಾನು ನೋಡಿರಲಿಲ್ಲ. ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೈಕಲ್ಲೇ ಹೊರಟ್ವಿ ತುಮಕೂರು ಕಡೆಗೆ. ನೋಡಿದ್ರೆ ಆಮೇಲೆ ಹತ್ತತ್ರ ರೀಚ್ ಆದಮೇಲೆ ಟೈಮು ನೋಡಿದ್ರೆ 10ಗೆ ಬನ್ನಿ ಅಂತ ಹಾಕಿದ್ರು. ಬಟ್ ನಾವು 9 ಗಂಟೆ ಅಷ್ಟರಲ್ಲೆಲ್ಲನೂ ಕೂಡ ತುಮಕೂರಿಗೆ ಹೋಗಿ ರೀಚ್ ಆಗಿದ್ದೆ. ಆಮೇಲೆ ಅವ್ರ ಮನೆ ಹುಡ್ಕೋದು ಸ್ವಲ್ಪ ಕಷ್ಟ ಆಯಿತು. ಲೊಕೇಶನ್ನು ಬೇರೆ ಎಲ್ಲೋ ಸೆಲೆಕ್ಟ್ ಮಾಡ್ಕೊಂಡಿತ್ತು. ನಾನು ಅಲ್ಲಿ ವೆಯ್ಟ್ ಮಾಡ್ತಿದ್ದೆ. ಆಮೇಲೆ ಮತ್ತೆ ಇನ್ನೊಂದು ಸರಿ ಲೊಕೇಶನ್ ಕಳಿಸ್ಕೊಂಡು ಆಮೇಲೆ ಕರೆಕ್ಟ್ ಲೊಕೇಶನಿಗೆ ಬಂದು ರೀಚ್ ಆದೆ. ಅವ್ರು ಇನ್ನೂ ಸ್ನಾನಕ್ಕೆ ಹೋಗಿರಲಿಲ್ಲ. ಅವ್ರ ತಂಗಿ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಬಂದರು. ಆಮೇಲೆ ಅವ್ರು ಹೋದರು. ನಾನೆಲ್ಲನೂ ಕೂಡ ಅರೇಂಜ್ ಮಾಡಿಕೊಂಡು ಸೆಟ್ ಮಾಡಿಕೊಂಡೆ. ಆಮೇಲೆ ನಾನು ಒಬ್ಬಳೇ ಹೋಗಿದ್ದು, ಒಬ್ಬರೇ ಅಂತ ಹೇಳಿದ್ರಲ್ಲ. ಸೊ ಹಂಗಾಗಿ ಒಬ್ಬಳೇ ಹೋಗಿದ್ದೆ. ಮತ್ತು ಅವರಿಗೆ ಸ್ಪೆಸಿಫಿಕ್ಕಾಗಿ ಹೇರ್ ಸ್ಟೈಲ್ಗೆ ಜಾಸ್ತಿ ಕ್ರೀಮ್ ಬೇಡ, ಬ್ಯಾಕ್ ಕುಮ್ ಬೇಡ, ಇದೇ ರೀತಿ ಸಿಂಪಲ್ಲಾಗಿ ಎಲಿಗೆಂಟಾಗೆ ಬೇಕು ಅಂತ ಅವ್ರದ್ದು ನೀಡ್ಸು ತುಂಬಾ ಯುನೀಕಾಗಿತ್ತು. ಆಮೇಲೆ ಅವ್ರು ಹೆಂಗೆ ಕೇಳ್ತಾರೋ ಹಂಗೇ ನೀಟಾಗೆ ಮಾಡಿಕೊಟ್ಟು ರೆಡಿ ಮಾಡಿ ಆಮೇಲೆ ಒಂದು 12 ಏನೋ ಆಗಿತ್ತು. ಅವ್ರ ತಂಗಿಗೆ ಫುಲ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಟ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಏನಾದ್ರು ತೊಗೊಳ್ಳೋಣ ಬರ್ಡೇಗೆ ಅಂತ ಹೇಳ್ಬಿಟ್ಟು ಅಪ್ಪುಗೆ ಸ್ಕೂಲಿಗೆ ಕಲರ್ ಡ್ರೆಸ್ಗೆ ಸ್ವಲ್ಪ ಶರ್ಟ್ಗಳನ್ನೆಲ್ಲ ತೊಗೊಳ್ಳೋಣ, ಟೀ ಶರ್ಟು ಅಂದ್ಬಿಟ್ಟು ಜುಡಿಯೋಗೆ ಹೋಗಿ ತೊಗೊಂಡು ಅಲ್ಲಿಂದ ಹೊಟ್ಟೆ ಕೂಡ ಹಸಿತಾಯಿತ್ತು. ಬೆಳಗ್ಗೆ ತಿಂದಿರಲಿಲ್ಲ, ಮಧ್ಯಾಹ್ನ ಆಗಿತ್ತಲ್ಲ. ಸೊ ಕಬಾಬು ಬಿರಿಯಾನಿ ಅಂದ್ಬಿಟ್ಟು ಅಲ್ಲೇ ಆರ್ಡ್ರ್ ಮಾಡಿದ್ವಿ. ಏನೂ ಚೆನ್ನಾಗಿರಲಿಲ್ಲ. ಆದರೂ ತಿಂದ್ಕೊಂಡು ಮನೆಗೆ ಬಂದು ದೋಸೆಗೆ ಅಕ್ಕಿ ನೆನೆಸಿದ್ರು ಅಮ್ಮ, ಅದನ್ನು ರುಬ್ತಾಯಿದೆ. ಎಲ್ಲರೂ ಫೋನ್ ಮಾಡಿದವರೆಲ್ಲ ಏನು ಮಾಡ್ತಿದ್ದೆ ಏನು ಅಂದಾಗ ಕೆಲ್ಸಕ್ಕೆ ಹೋಗಿದ್ದೆ, ಈಗ ಮೇಕಪ್ಗೆ ಹೋಗಿದ್ದೆ ಅಂದಾಗ ಬರ್ಡೇ ದಿನವೂ ಹೋಗ್ಬೇಕಾ ಹಂಗೆ ಹಿಂಗೆ ಅಂತ ಅನ್ನೋರು. ನಾನು ಇನ್ನೇನು ಕಾಯಕವೇ ಕೈಲಾಸ ಅಂತ ಹೇಳ್ತಾಯಿದ್ದೆ. ಆದರೂ ಮನೆಗೆ ಬಂದು ಮತ್ತೆ ತಿರ್ಗಾ ಅದೇ ಕಾಯಕವೇ ಕೈಲಾಸ ಮಾಡ್ತಾಯಿದ್ದೆ. ಆ್ಯಂಡ್ ಇದೊಂದು
ಆ್ಯಂಕ್ಲೆಟ್ನ ನಾನು ವೈಭವ್ ಸ್ಟೋರಲ್ಲಿ ತೊಗೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸಿದ್ದು. ಅದು ಕಾಲಿಗೆ ಹಾಕ್ಕೊಳ್ಳೋದು ನನಗೇನೋ ಇಷ್ಟ ಆಯಿತು ಅಂದ್ಬಿಟ್ಟು ಕೈಗೆ ಹಾಕ್ಕೊಂಡಿದ್ದೆ. ಆ್ಯಂಡ್ ತುಂಬಾ ನಗು ಬರ್ತೈತಿ ಇವತ್ತು, ಯಾಕೋ ಗೊತ್ತಿಲ್ಲ. ಖುಷಿಯಾಗಿರಬೇಕು ಅಂತ ಬರ್ತ್ಡೇ ದಿವಸ ಅಂತ ಅನ್ಕೋತಿದ್ವಿ. ಯಾವ ವರ್ಷವೂ ಈ ಥರ ನಕ್ಕಿಲ್ಲ, ಬಟ್ ಈ ವರ್ಷ ಸುಮ್ಮನೆ ನಾನೇ ನಗಾಡ್ಕೊತಾ ಇದ್ದೆ. ಆ್ಯಂಡ್ ಎಲ್ಲ ಕೆಲಸ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಸಂಜೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಸುಮ್ಮನೆ. ಡೆಕೋರೇಷನೆಲ್ಲ ಏನೂ ಮಾಡಿಸಿರ್ಲಿಲ್ಲ, ಸುಮ್ಮನೆ ನನಗೆ ಈ ಥೀಮಲ್ಲಿ ನಾನು ಮಾಡ್ಕೋಬೇಕು ಅಂತ ಆಸೆ ಆಗಿತ್ತು. ಕಾರ್ ಮೇಲೆ ಬಿಫೋರ್ ಇಯರ್ನ ವೈಟ್ ಮಾಡಿ ಪ್ರೆಸೆಂಟ್ ಕಂಪ್ಲೀಟ್ ಆಗಿರೋ ಇಯರ್ನ ಬರಿಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅದಕ್ಕೆ ಫುಲ್ಲು ಕತ್ಲೆ ಆಗೋಗಿತ್ತು. ಇನ್ನೇನು ಮಾಡೋದು, ರಿಂಗ್ ಲೈಟ್ನ ಇಟ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ರಿಂಗ್ ಲೈಟ್ನ ಸೆಟಪ್ ಮಾಡಿ ಕಾರ್ ಮೇಲೆ ಕೂತ್ಕೊಂಡು ರೆಡಿ ಆಗಿದೆ. ಈ ಡ್ರೆಸ್ನ ನಾನು ಟ್ರೆಂಡ್ಸಲ್ಲೇನೋ ತೊಗೊಬಂದಿದ್ದೆ, 1 ಪೀಸ್ ಡ್ರೆಸ್ಸು. ನಾಳೆಗೆ ಒಂದು ಮೇಕಪ್ ಕೂಡ ಬುಕ್ ಆಗಿತ್ತು, ನಾನ್ ಬ್ರೈಡ್ದು. ಇವತ್ತೇ ಸಂಜೆನೇ ಹೋಗೋಣ, ಅವರು ಒಂದು 7 ಅಷ್ಟರಲ್ಲೆಲ್ಲ ರೆಡಿ ಇರಬೇಕು ಅಂತ ಹೇಳಿದರು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೂ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಇರುತ್ತೆ ಬೆಂಗಳೂರು ಸೈಡ್ ಹೋಗಬೇಕು ಅಂದರೆ ಅಂದ್ಬಿಟ್ಟು, ಬೇಡ ಬೆಳಗ್ಗೆನೇ ಎದ್ದು ಅಷ್ಟೊತ್ತಿಗೆ ಹೋಗೋಣ ಅಂದ್ಬಿಟ್ಟು ನೀಟಾಗಿ ಬರ್ತ್ಡೇ ಸೆಲೆಬ್ರೇಷನ್ನು ಕೂಡ ಮಾಡ್ಕೊಂಡಂಗೆ ಆಗುತ್ತೆ. ಮನೇಲೇ ಇಲ್ದಂಗೆ ಆಗ್ಬಿಡುತ್ತೆ, ಬೆಳಗ್ಗೆಯಿಂದನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಮನೇಲೇ ಇದ್ದು ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡ್ಕೊಂಡ್ವಿ. ಚಿಕನ್ ತೊಗೊಂಬಂದು ಸ್ವಲ್ಪ ಗ್ರೇವಿ ಮಾಡ್ಕೊಂಡು ದೋಸೆ ಗೀಸೆ ಮಾಡಿಕೊಂಡು ತಿಂದ್ಕೊಂಡು ಫೋಟೋಶೂಟ್ ಸ್ವಲ್ಪ ಯುನೀಕಾಗಿ ಮಾಡೋಣ ಅಂದ್ಬಿಟ್ಟು ನನ್ನ ತಮ್ಮಂಗಂತೂ ರೋದನೆ ಕೊಡ್ತಾಯಿದ್ದೆ. ಅವನು ತೆಗಿಯಲ್ಲ, ಹಂಗೆ ಹಿಂಗೆ ಹೋಗು, ಏನಾಗಲ್ಲ, ಹಂಗೆ ಕಟ್ ಮಾಡಿ ಹೋಗು, ಹಂಗೆ ಹಿಂಗೆ ಅನ್ನೋ, ಬೇಜಾರು ಮಾಡಬೇಡ ಸುಮ್ಮನೆ ಬಾ ಹಂಗೆ ಹಿಂಗೆ ಅಂದ್ಕೊಂಡು ನೀವು ಸ್ವಲ್ಪ ಪೂಸಿ ಹೊಡೆದು ಸುಮ್ಮನೆ ಎಲ್ಲರೂ ನಾವು ಹೇಳ್ದಂಗೆ ಮಾಡಿಬಿಡ್ತಾರೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಸ್ವಲ್ಪ ನಾವು ಕೂಡ ಬೇಜಾರು ಮಾಡ್ಕೊಂಡಾಗ ಅಷ್ಟೇ ಎಲ್ಲರೂ ಬಂದು ಮಾಡಿಕೊಡೋದು. ಇಲ್ಲ ಅಂತಂದರೆ ಯಾರಿಗೂ ಕಿಮ್ಮತ್ತಿರಲ್ಲ. ಕೆಲವೊಂದು ಸರಿ ಮಾಡಿಕೊಡ್ತಾನೆ, ಕೆಲವೊಂದು ಸರಿ ಹಂಗೆ ಹಿಂಗೆ ಅಂದ್ಬಿಡ್ತಾನೆ. ಆದ್ರೂ ಈ ಸರಿ ಸ್ವಲ್ಪ ಬಂದು ಮಾಡಿಕೊಟ್ಟ, ಪರವಾಗಿಲ್ಲ. ಒಂಥರ ಮೂಡಿ ಇದ್ದಂಗೆ, ಅವ್ನಿಗೆ ಮೂಡಿದರೆ ಬಂದು ಮಾಡಿಕೊಡ್ತಾನೆ, ಇಲ್ಲ ಅಂತ ಅಂದರೆ ಮಾಡಲ್ಲ. ಆಮೇಲೆ ಹೆಂಗೋ ಬೇಜಾರು ಮಾಡ್ಕೊಳ್ದಂಗೆ ನಾನು ಬೇಜಾರು ಮಾಡ್ಕೊಂಡೆ ಅಂದ್ಬಿಟ್ಟು ಬಂದು ಅವನೇನೆ ವೀಡಿಯೋಗೆಲ್ಲ ಇಕ್ಕಿ ನೀಟಾಗೆ ಬರೋ ಥರ ನೀಟಾಗೆ ಪ್ಲ್ಯಾನ್ ಮಾಡಿ ನೀಟಾಗಿ ಮಾಡಿಕೊಟ್ಟ. ಅದೊಂದು ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಅಂದ್ಕೊಂಡಿದ್ದ ಥರನೇ ವೀಡಿಯೋ ಕೂಡ ಬಂತು. ಒಂದು ರೀಲಿಗೋಸ್ಕರ ಇಷ್ಟ ಎಲ್ಲ ಸರ್ಕಸ್ ಮಾಡ್ತಾಯಿದ್ವಿ. ಸುಮ್ಮನೆ ಅಲ್ಲ, ಹಿಂಗೆ ಹಾಕಿ ಹೆಂಗೋ ಒಂದು ಮಾಡಿ ಹಿಂಗೆ ಬಂದ್ಬಿಡುತ್ತೆ, ನೀವು ನೋಡಿದಷ್ಟು ಈಸಿಯಾಗಿ ಬರೋಲ್ಲ. ಸೊ ಹಿಂಗೆಲ್ಲ ಸ್ವಲ್ಪ ರಿಸ್ಕ್ ತೊಗೊಂಡು ಮಾಡಬೇಕು. ಆದರೂ ಅದೊಂದು ರಿಸ್ಕು ಅನ್ನೋದಕ್ಕಿಂತ ಅದಾದಮೇಲೆ ಅದು ಒಂದು ಖುಷಿ ಇರುತ್ತಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ಮಾಡಿದ್ದಷ್ಟೇ. ಆಮೇಲೆ ನನ್ನ ಬರ್ತಡೇ ದಿನ ತುಂಬ ಜನ ವಿಶಸ್ನ ಮಾಡಿದ್ರಿ, ಎಲ್ರಿಗೂ ಕೂಡ ರಿಪ್ಲೈ ಮಾಡಿದ್ದೀನಿ. ಯಾರಿಗಾದರೂ ರಿಪ್ಲೈ ಮಾಡಿಲ್ಲ ಬೇಜಾರಾಗಿದ್ದರೆ ನನ್ನ ಕಡೆಯಿಂದ ತುಂಬಾ ಸಾರಿ. ಆ್ಯಂಡ್ ಎಲ್ರಿಗೂ ಐವತ್ತು ನಾನು ಮಾಡಿದ್ದೀನಿ ಅಂದ್ಕೊತೀನಿ. ಈ ಸರಿ ಪೂರ್ತಿಯಾಗಿ ಎಲ್ರಿಗೂ ಮಾಡಿದ್ದೆ, ವಾಟ್ಸಪ್ಪಲ್ಲಾಗಿರ್ಬೋದು, ಇನ್ಸ್ಟಾದಲ್ಲಾಗಿರ್ಬೋದು. ನೋಡಿರೋರಿಗೆಲ್ಲೂ ಕೆಲವೊಂದು ಮೆಸೇಜಸ್ಗೆ ರಿಪ್ಲೈ ಮಾಡಿರಲಿಲ್ಲ, ಬಟ್ ಎಲ್ಲರಿಗೂ ಕೂಡ ಸಾರಿ. ಆ್ಯಂಡ್ ಎಲ್ಲರಿಗೂ ನನಗೋಸ್ಕರ ಟೈಮ್ ತೊಗೊಂಡು ನನ್ನ ಬರ್ಡೇಗೆ ವಿಶ್ ಮಾಡಿದ್ದೀರಾ. ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಹೃದಯದ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲಾಗೆ ವೀಡಿಯೋ ಶೂಟಿಗೆ ವೀಡಿಯೋ ಕರೆಕ್ಟಾಗಿ ಬಂತು. ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಇಷ್ಟ ಕೂಡ ಆಯಿತು. ಆ್ಯಂಡ್ ಇನ್ನೂ ಒಂದು ಕೋಇನ್ಸಿಡೆನ್ಸ್ಲಿ ನಮ್ಮ 4 ಜನದ್ದು ಡ್ರೆಸ್ಸು ಒಂಥರ ಮ್ಯಾಚಿಂಗ್ ಆಗ್ತಾಯಿತ್ತು, ಸೇಮ್ ಕಲರೇನೆ, ಸೇಮೇ ಇತ್ತು. ಸ್ವಲ್ಪ ನಮ್ಮ ಮನೆಯವ್ರು ಹಾಕೊಂಡಿದ್ದು ಸ್ವಲ್ಪ ನನ್ನ ಬಟ್ಟೆಗೆ ಸ್ವಲ್ಪ ಮ್ಯಾಚಿಂಗ್ ಆಗ್ತಿತ್ತು. ಅಪ್ಪುಗೆ ಇವತ್ತು ಜುಡಿಯೋದಲ್ಲಿ ತೊಗೊಂಬಂದಿದ್ದು, ಅದನ್ನೇ ಹಾಕ್ತೆ ಅವನಿಗೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು 3 ಜನಕ್ಕೂ ಒಂಥರ ಕೋಇನ್ಸಿಡೆನ್ಸ್ ಯಾವಾಗ್ಲೂ ಮ್ಯಾಚ್ ಆಗ್ತಾನೆ ಇರುತ್ತೆ. ನಾವು ಪರ್ಪಸ್ಫುಲಿ ಈ ಥರನೇ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಯಾವತ್ತೂ ಬೈ ಮಾಡೋಕ್ಕೆ ಹೋಗಿಲ್ಲ. ಮೊದಲೆಲ್ಲ ಮಾಡ್ತಿದ್ವಿ ವ್ಯಾಲೆಂಟೈನ್ಸ್ ಡೇಗೆಲ್ಲ, ಬಟ್ ಇವಾಗೆಲ್ಲ ಆ ಥರ ಮಾಡೋಕ್ಕೆ ಹೋಗಲ್ಲ. ಆದರೂ ಕೋಇನ್ಸಿಡೆನ್ಸ್ಲಿ ಮ್ಯಾಚ್ ಆಗ್ತಾನೆ ಇರುತ್ತೆ. ಯಾವಾಗ ನಾವು ಕಿತ್ತಾಡ್ಕೊಂಡಿರ್ತೀವಿ ಆವಾಗಲೇ ಕೋಇನ್ಸಿಡೆಂಟಾಗಿ ಮ್ಯಾಚ್ ಆಗ್ತಾ ಇರುತ್ತೆ ಡ್ರೆಸ್ಸಸ್ಸು. ಇವತ್ತೂ ಕೂಡ ಬರ್ಡೇಗೆ ಹಂಗೇನೆ, ನಾನು ಗೊತ್ತಿಲ್ಲ, ನಾನು ಬರ್ಡೇಗೆ ಅದೇ ಡ್ರೆಸ್ ತೊಗೊಂಡಿದ್ದೆ ಆಲ್ರೆಡಿ. ಆಮೇಲೆ ಅವರು ಅದೇ ಟಿ ಶರ್ಟ್ನೂ ಕೂಡ ಹಾಕ್ಕೊಂಬಂದಿದ್ರು. ಅಪ್ಪಗೆ ಮಾತ್ರ ಸ್ವಲ್ಪ ಮ್ಯಾಚ್ ಮಾಡಿದ್ವಿ. ಆ್ಯಂಡ್ ನಮ್ಮ ಅಪ್ಪ ಕೂಡ ಹಂಗೆ ಬಂದರು, ಶರ್ಟ್ ಹಾಕೊಂಬೋಗಪ್ಪ ಹಂಗೆ ಅಂದ್ಕೊಂಡು ವೀಡಿಯೋ ಮಾಡಿಕೊಂಡು ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಹೋಗಿ ನಮ್ಮ ಮನೆಯವರು ಚಿಕನ್ ತೊಗೊಂಬಂದರು. ಇನ್ನೇನು 1 ಟೈಮಿಗೆ ಅಲ್ವಾ ಅಂದ್ಬಿಟ್ಟು ಚಿಕನ್ ಗ್ರೇವಿ ಮಾಡಿದ್ವಲ್ಲ, ಅದಕ್ಕೆ ದೋಸೆ ರುಬ್ಬಿದ್ನಲ್ಲ ಅದನ್ನೇ ಬಿಟ್ಕೊಂಡು ಎಲ್ಲರೂ ಕೂಡ ಊಟನ ತಿನ್ಕೊಂಡ್ವಿ. ಅದೇ ಇವತ್ತಿನ ನೈಟು ಬರ್ಡೇ ಸ್ಪೆಷಲ್ ಆ್ಯಂಡ್ ಊಟ 2 ಆಗಿತ್ತು. ಮಲ್ಕೊಂಡ್ವಿ, ಊಟ ಮಾಡಿ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ 3 ಗಂಟೆಗೆ ಎದ್ದು ರೆಡಿಯಾಗಿ 3:15ಗೆ ಮನೆ ಬಿಟ್ಟು ಲೊಕೇಶನ್ನ ನಾವು 5 ಅಷ್ಟರಲ್ಲೆಲ್ಲ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ಹೊರಟ್ವಿ. ಫುಲ್ಲು ಸ್ವಲ್ಪ ಚಳಿ ಇತ್ತು, ಜಾಕೆಟೆಲ್ಲ ಹಾಕ್ಕೊಂಡು ಫುಲ್ ನೀಟಾಗಿ ಪ್ಯಾಕಪ್ ಮಾಡಿಕೊಂಡು ಬೈಕಲ್ಲೇ ಹೊರಟ್ವಿ. ಇದ್ದಿದ್ದು ಮಾಗಡಿ ರೋಡಲ್ಲಿರೋ ಗೊಲ್ರಟ್ಟಿ ಹತ್ರ ಇರೋದು.
ಒಬ್ಬರು ನಾನು ಬ್ರೈಡಲ್ಗೋಸ್ಕರ ಇಷ್ಟು ರಿಸ್ಕ್ ತೊಗೊಂಡು ಹೊರಟ್ವಿ. ಬಟ್ ಅವರು ಏನಾಯಿತು ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲನೂ ಬ್ಯಾಡ್ ಆಗಲಿ ಗುಡ್ ಆಗಲಿ ಎಲ್ಲನೂ ಶೇರ್ ಮಾಡ್ಕೋಬೇಕು. ಆವಾಗಲೇ ನಮ್ಮ ಪರಿಸ್ಥಿತಿನೂ ಕೂಡ ಎಲ್ರಿಗೂ ಕೂಡ ಅರ್ಥ ಆಗೋದು ಅಲ್ವಾ. ಆ್ಯಂಡ್ ಈ ನೈಸ್ ರೋಡ್ ಕಡೆ ಹೊರಟ್ವಿ. ಅಲ್ಲಿ ನೋಡಿದ್ರೆ 5 o'clock ತನಕನೂ ಕೂಡ ಯಾವುದೇ ವೆಹಿಕಲ್ಸ್ನ ಬಿಡಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಕ್ ಮಾಡ್ಕೊಂಡು ಕೂತಿದ್ರು. ಅದೇ ರೋಡಲ್ಲಿ 50 ಸರಿ ತಿರುಗಿ ಆಮೇಲೆ ಇನ್ನೊಂದು ಮಾಕ್ಲಿ ರೂಟಲ್ಲಿ ಒಳಗಡೆಯಿಂದ ಬಂದು ಮಾದನಾಕ್ನಹಳ್ಳಿ ರೂಟಲ್ಲಿ ಆಮೇಲೆ ಲೊಕೇಶನ್ನ ರೀಚ್ ಆದ್ವಿ. ಆಮೇಲೆ ಬಂದು ಕ್ಲೈಂಟಿಗೆ ರೆಡಿ ಮಾಡಿಕೊಟ್ವಿ. ನಮ್ಮ ಮನೆಯವರ ರಿಲೇಷನ್ ಗೊತ್ತಿರೋರು ಯಾರ ಕಡೆಯಿಂದ ಅವ್ರದ್ದು ಬುಕ್ ಆಗಿದ್ದಿದ್ದು ರೆಡಿ ಮಾಡಿಬಿಟ್ಟು ಅವರಿಗೆ ಹೊರ್ಟು ಬಂದ್ವಿ. ಆ್ಯಂಡ್ ಅವರು ಪೇಮೆಂಟು ಫುಲ್ ಕ್ಲಿಯರ್ ಮಾಡಿರಲಿಲ್ಲ. ಆ್ಯಂಡ್ ಸ್ಯಾರಿನೂ ನಾನೇ ಹಾಕೋತೀನಿ ಅದು ಇದು ಅಂದರು. ಆಮೇಲೆ ಹಾಕ್ಕೊಟ್ಬಿಟ್ಟು ಬಂದೆ. ಬಟ್ ಅಲ್ಲಿಂದ ಹೋದೆ. ಅವರು 1000 ಕಮ್ಮಿನೂ ಕೂಡ ಹಾಕಿದ್ರು. ಹೋದರೆ ಆಯಿತು ಹೋಗಲಿ ಅಂದ್ಬಿಟ್ಟು ಹೋಗಲಿ 500 ಟ್ರಾವೆಲಿಂದಾದರೂ ಹಾಕಿ ಅಷ್ಟು ದೂರಿಂದ ಅಲ್ಲಿಂದ ಬಂದರೆ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂದರು. ಸ್ವಲ್ಪ ಬೇಜಾರಾಯಿತು. ಆಮೇಲೆ ಒಂದು 300 ಹಾಕಿದ್ರು. ಆದ್ರೂ ಅಂದಿರೋ ಮಾತು ಸ್ವಲ್ಪ ಬೇಜಾರಾಗಿ ಆಗುತ್ತಲ್ವ. ಮತ್ತು ಅಲ್ಲಿಂದ ಹೊರಟು ಒಂದು 9 o'clock ಅಷ್ಟರಲ್ಲಿ ಜಿನ್ನಾಗ್ರಿಗೆ ಬಂದು ಅಲ್ಲಿ ಒಬ್ಬರಿಗೆ ಮೇಕಪ್ ಎಲ್ಲ ಮಾಡಿಕೊಟ್ಟೆ. ಬಿಂದು ಅಂತ ಹೇಳ್ಬಿಟ್ಟು ಅವಳು ನಾನೇ ಸ್ಪೆಸಿಫಿಕ್ಕಾಗಿ ನಾನೇ ಬರಬೇಕು ಅಂತ ಹೇಳ್ತಾಳೆ. ಸೊ ಹಂಗಾಗಿ ಅಲ್ಲಿಗೆ ಹೋಗಿ ವೀಡಿಯೋ ಕೂಡ ತೆಕ್ಕೊಳ್ಳೋದಕ್ಕಾಗಲಿಲ್ಲ, ಟೈಮ್ ಆಗಿತ್ತು. ಮತ್ತು ಊಟನೂ ಕೂಡ ತಿಂಡಿನೂ ಕೂಡ ಮಾಡೋದಕ್ಕಾಗಲಿಲ್ಲ. ಆಮೇಲೆ ನಮ್ಮ ಮನೆಯವರು ಪಾರ್ಸಲ್ ತೊಗೊಂಬಂದಿದ್ರು. ಅದನ್ನೇ ರೋಡಲ್ಲಿ ತಿನ್ಕೊಂಡು ಮನೆಗೆ ಬಂದು ರೀಚ್ ಆಗಿ ಅಲ್ಲಿ ಬ್ರಷಸ್ನೆಲ್ಲನೂ ಕೂಡ ನಾಳೆ ಇನ್ನೊಂದು ಆರ್ಡ್ರ್ ಇತ್ತು, ಅಲ್ಲಿಗೆ ಹೋಗ್ಬೇಕಲ್ಲ. ಸೊ ಹಾಗಾಗಿ ಬ್ರಷಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ರಷಸ್ನೆಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಸ್ವಲ್ಪ ಈ ಕ್ಲೀನ್ ಮಾಡಿಬಿಟ್ಟು ಇಟ್ಟರೆ ಸ್ವಲ್ಪ ಆರ್ಕೊಳ್ಳುತ್ತೆ ಬೆಳಗ್ಗೆ ತನಕ ಅಂತ ಹೇಳ್ಬಿಟ್ಟು ಎಲ್ಲ ಬ್ರಷಸ್ನೂ ಕೂಡ ನೀಟಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ರೈಲಾನ್ದು ಬ್ರಷ್ ಕ್ಲೀನರ್ದೇ ಲಿಕ್ವಿಡ್ ಬರುತ್ತೆ, ಅದನ್ನು ತೊಗೊಂಬಂದು ಇಟ್ಕೊಂಡಿದ್ದೀನಿ. ಅದರಲ್ಲಿ ಕ್ಲೀನ್ ಮಾಡ್ಕೊತೀನಿ. ಒಂದೊಂದು ಆರ್ಡ್ರ್ ಆದಮೇಲೂ ಕೂಡ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಆದರೂ ಇವತ್ತು ಡೀಪಾಗಿ ಕ್ಲೀನ್ ಮಾಡಿಕೊಂಡೆ. ಸ್ಪ್ರೇ ಬಾಟಲಲ್ಲಿ ಇಟ್ಕೊಂಡು ಒಂದು ಮೇಕಪ್ ಮುಗೀತಿದ್ದಂಗೆ ಅಲ್ಲೇ ಕ್ಲೀನ್ ಮಾಡಿಕೊಂಡು ನಾನು ರಿಟರ್ನ್ ಹಾಕ್ತೀನಿ. ಇವತ್ತು ಡೀಪಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದಿಷ್ಟಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡಿ. ಟಾಟಾ ಬಾಯ್.